ನಮಸ್ಕಾರ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ವಿಧಾನಸೌಧದ ಮುಂಭಾಗ ಇವತ್ತು ವೈದ್ಯನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಕಾರಣ ಈ ವೈದ್ಯ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರಂತೆ. ಈ ಮಾಹಿತಿ ನೀಡಿದ್ದಕ್ಕೇನೆ ಸೋಲ್ದೇವನಹಳ್ಳಿ ಪೊಲೀಸರು ಈತನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈ ವೈದ್ಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಮನೆ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಇವರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅಂದ್ರೆ ಸೂಲದೇವನಹಳ್ಳಿಯ ಪೊಲೀಸರು ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಒಬ್ಬ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿಯನ್ನು ವಿಧಾನಸೌಧದ ಬಾಗಿಲಲ್ಲಿ ವಿಷವನ್ನ ಸೇವಿಸಿರುವಂತದ್ದು. ವಿಧಾನಸೌಧದ ಬಾಗಿಲಲ್ಲಿ ಇವತ್ತು ವಿಷವನ್ನ ಸೇವಿಸಲಿಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಕೂಡಲೇ ಆತನನ್ನ ವಿಷದ ಬಾಟ್ಲಿಯನ್ನ ಕಿತ್ಕೊಂಡ್ರು. ಇದೇ ಸ್ಥಳದಲ್ಲಿ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿ ಅಂದ್ರೆ ಮನನೊಂದು ವಿಷದ ಬಾಟ್ಲನ್ನ ಕೈಯಲ್ಲಿ ಹಿಡಿದು ಸೇವಿಸಲಿಕ್ಕೆ ಯತ್ನಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಕೈಯಲ್ಲಿನ ವಿಷದ ಬಾಟ್ಲನ್ನ ಕಿತ್ಕೊಂಡು ಆತನನ್ನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ನೋಡಿ, ಈಗಾಗಲೇ ವಿಷದ ಬಾಟ್ಲಿಯ ಮುಚ್ಚಳ ಕೂಡ ಇಲ್ಲೇ ಬಿದ್ದಿರುವಂತದ್ದು ವಿಧಾನಸೌಧದ ಬಾಗಿಲಲ್ಲಿ. ಅಂದ್ರೆ ನನಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ದಿನನಿತ್ಯ ಪ್ರತಿನಿತ್ಯ ಪೊಲೀಸರು ಹಾಗೂ 2-3 ಜೀಪ್ ಬರ್ತದೆ. 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದು ನನಗ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥದ್ದು ಆರೋಪ ಮೇಲೆ ಮನನೊಂದು ಇವತ್ತು ವಿಧಾನಸೌಧದ ಬಾಗಿಲಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಕೂಡಲೇ ಆತನನ್ನ ಪೊಲೀಸರು ವಿಷದ ಬಾಟ್ಲಿ ಕಿತ್ತು ಆತನನ್ನ ಚಿಕಿತ್ಸೆ ಕೊಡಿಸಲು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ವಿಧಾನಸೌಧದ ಮುಂಭಾಗ ಇವತ್ತು ವೈದ್ಯನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಕಾರಣ ಈ ವೈದ್ಯ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರಂತೆ. ಈ ಮಾಹಿತಿ ನೀಡಿದ್ದಕ್ಕೇನೆ ಸೋಲ್ದೇವನಹಳ್ಳಿ ಪೊಲೀಸರು ಈತನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈ ವೈದ್ಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಮನೆ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಇವರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅಂದ್ರೆ ಸೂಲದೇವನಹಳ್ಳಿಯ ಪೊಲೀಸರು ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಒಬ್ಬ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿಯನ್ನು ವಿಧಾನಸೌಧದ ಬಾಗಿಲಲ್ಲಿ ವಿಷವನ್ನ ಸೇವಿಸಿರುವಂತದ್ದು. ವಿಧಾನಸೌಧದ ಬಾಗಿಲಲ್ಲಿ ಇವತ್ತು ವಿಷವನ್ನ ಸೇವಿಸಲಿಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಕೂಡಲೇ ಆತನನ್ನ ವಿಷದ ಬಾಟ್ಲಿಯನ್ನ ಕಿತ್ಕೊಂಡ್ರು. ಇದೇ ಸ್ಥಳದಲ್ಲಿ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿ ಅಂದ್ರೆ ಮನನೊಂದು ವಿಷದ ಬಾಟ್ಲನ್ನ ಕೈಯಲ್ಲಿ ಹಿಡಿದು ಸೇವಿಸಲಿಕ್ಕೆ ಯತ್ನಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಕೈಯಲ್ಲಿನ ವಿಷದ ಬಾಟ್ಲನ್ನ ಕಿತ್ಕೊಂಡು ಆತನನ್ನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ನೋಡಿ, ಈಗಾಗಲೇ ವಿಷದ ಬಾಟ್ಲಿಯ ಮುಚ್ಚಳ ಕೂಡ ಇಲ್ಲೇ ಬಿದ್ದಿರುವಂತದ್ದು ವಿಧಾನಸೌಧದ ಬಾಗಿಲಲ್ಲಿ. ಅಂದ್ರೆ ನನಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ದಿನನಿತ್ಯ ಪ್ರತಿನಿತ್ಯ ಪೊಲೀಸರು ಹಾಗೂ 2-3 ಜೀಪ್ ಬರ್ತದೆ. 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದು ನನಗ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥದ್ದು ಆರೋಪ ಮೇಲೆ ಮನನೊಂದು ಇವತ್ತು ವಿಧಾನಸೌಧದ ಬಾಗಿಲಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಕೂಡಲೇ ಆತನನ್ನ ಪೊಲೀಸರು ವಿಷದ ಬಾಟ್ಲಿ ಕಿತ್ತು ಆತನನ್ನ ಚಿಕಿತ್ಸೆ ಕೊಡಿಸಲು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ವಿಧಾನಸೌಧದ ಮುಂಭಾಗ ಇವತ್ತು ವೈದ್ಯನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಕಾರಣ ಈ ವೈದ್ಯ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರಂತೆ. ಈ ಮಾಹಿತಿ ನೀಡಿದ್ದಕ್ಕೇನೆ ಸೋಲ್ದೇವನಹಳ್ಳಿ ಪೊಲೀಸರು ಈತನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈ ವೈದ್ಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಮನೆ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಇವರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅಂದ್ರೆ ಸೂಲದೇವನಹಳ್ಳಿಯ ಪೊಲೀಸರು ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಒಬ್ಬ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿಯನ್ನು ವಿಧಾನಸೌಧದ ಬಾಗಿಲಲ್ಲಿ ವಿಷವನ್ನ ಸೇವಿಸಿರುವಂತದ್ದು. ವಿಧಾನಸೌಧದ ಬಾಗಿಲಲ್ಲಿ ಇವತ್ತು ವಿಷವನ್ನ ಸೇವಿಸಲಿಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಕೂಡಲೇ ಆತನನ್ನ ವಿಷದ ಬಾಟ್ಲಿಯನ್ನ ಕಿತ್ಕೊಂಡ್ರು. ಇದೇ ಸ್ಥಳದಲ್ಲಿ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿ ಅಂದ್ರೆ ಮನನೊಂದು ವಿಷದ ಬಾಟ್ಲನ್ನ ಕೈಯಲ್ಲಿ ಹಿಡಿದು ಸೇವಿಸಲಿಕ್ಕೆ ಯತ್ನಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಕೈಯಲ್ಲಿನ ವಿಷದ ಬಾಟ್ಲನ್ನ ಕಿತ್ಕೊಂಡು ಆತನನ್ನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ನೋಡಿ, ಈಗಾಗಲೇ ವಿಷದ ಬಾಟ್ಲಿಯ ಮುಚ್ಚಳ ಕೂಡ ಇಲ್ಲೇ ಬಿದ್ದಿರುವಂತದ್ದು ವಿಧಾನಸೌಧದ ಬಾಗಿಲಲ್ಲಿ. ಅಂದ್ರೆ ನನಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ದಿನನಿತ್ಯ ಪ್ರತಿನಿತ್ಯ ಪೊಲೀಸರು ಹಾಗೂ 2-3 ಜೀಪ್ ಬರ್ತದೆ. 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದು ನನಗ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥದ್ದು ಆರೋಪ ಮೇಲೆ ಮನನೊಂದು ಇವತ್ತು ವಿಧಾನಸೌಧದ ಬಾಗಿಲಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಕೂಡಲೇ ಆತನನ್ನ ಪೊಲೀಸರು ವಿಷದ ಬಾಟ್ಲಿ ಕಿತ್ತು ಆತನನ್ನ ಚಿಕಿತ್ಸೆ ಕೊಡಿಸಲು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.
ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ವಿಧಾನಸೌಧದ ಮುಂಭಾಗ ಇವತ್ತು ವೈದ್ಯನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಕಾರಣ ಈ ವೈದ್ಯ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರಂತೆ. ಈ ಮಾಹಿತಿ ನೀಡಿದ್ದಕ್ಕೇನೆ ಸೋಲ್ದೇವನಹಳ್ಳಿ ಪೊಲೀಸರು ಈತನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈ ವೈದ್ಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಸೊ ಇವರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅಂದ್ರೆ ಸೂಲದೇವನಹಳ್ಳಿಯ ಪೊಲೀಸರು ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಒಬ್ಬ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿಯನ್ನು ವಿಧಾನಸೌಧದ ಬಾಗಿಲಲ್ಲಿ ವಿಷವನ್ನ ಸೇವಿಸಿರುವಂತದ್ದು. ವಿಧಾನಸೌಧದ ಬಾಗಿಲಲ್ಲಿ ಇವತ್ತು ವಿಷವನ್ನ ಸೇವಿಸಲಿಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ರು. ಸೊ ಈ ವೇಳೆ ಪೊಲೀಸರು ಕೂಡಲೇ ಆತನನ್ನ ವಿಷದ ಬಾಟ್ಲಿಯನ್ನ ಕಿತ್ಕೊಂಡ್ರು. ಇದೇ ಸ್ಥಳದಲ್ಲಿ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿ ಅಂದ್ರೆ ಮನನೊಂದು ವಿಷದ ಬಾಟ್ಲನ್ನ ಕೈಯಲ್ಲಿ ಹಿಡಿದು ಸೇವಿಸಲಿಕ್ಕೆ ಯತ್ನಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಕೈಯಲ್ಲಿನ ವಿಷದ ಬಾಟ್ಲನ್ನ ಕಿತ್ಕೊಂಡು ಆತನನ್ನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ನೋಡಿ, ಈಗಾಗಲೇ ವಿಷದ ಬಾಟ್ಲಿಯ ಮುಚ್ಚಳ ಕೂಡ ಇಲ್ಲೇ ಬಿದ್ದಿರುವಂತದ್ದು ವಿಧಾನಸೌಧದ ಬಾಗಿಲಲ್ಲಿ. ಅಂದ್ರೆ ನನಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ದಿನನಿತ್ಯ ಪ್ರತಿನಿತ್ಯ ಪೊಲೀಸರು ಹಾಗೂ 2-3 ಜೀಪ್ ಬರ್ತದೆ. ಸೊ 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದು ನನಗ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು ಆರೋಪ ಮೇಲೆ ಮನನೊಂದು ಇವತ್ತು ವಿಧಾನಸೌಧದ ಬಾಗಿಲಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಕೂಡಲೇ ಆತನನ್ನ ಪೊಲೀಸರು ವಿಷದ ಬಾಟ್ಲಿ ಕಿತ್ತು ಆತನನ್ನ ಚಿಕಿತ್ಸೆ ಕೊಡಿಸಲು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ವಿಧಾನಸೌಧದ ಮುಂಭಾಗ ಇವತ್ತು ವೈದ್ಯನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಕಾರಣ ಈ ವೈದ್ಯ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರಂತೆ. ಈ ಮಾಹಿತಿ ನೀಡಿದ್ದಕ್ಕೇನೆ ಸೋಲ್ದೇವನಹಳ್ಳಿ ಪೊಲೀಸರು ಈತನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈ ವೈದ್ಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಸೊ ಇವರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅಂದ್ರೆ ಸೂಲದೇವನಹಳ್ಳಿಯ ಪೊಲೀಸರು ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಒಬ್ಬ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿಯನ್ನು ವಿಧಾನಸೌಧದ ಬಾಗಿಲಲ್ಲಿ ವಿಷವನ್ನ ಸೇವಿಸಿರುವಂತದ್ದು. ವಿಧಾನಸೌಧದ ಬಾಗಿಲಲ್ಲಿ ಇವತ್ತು ವಿಷವನ್ನ ಸೇವಿಸಲಿಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ರು. ಸೊ ಈ ವೇಳೆ ಪೊಲೀಸರು ಕೂಡಲೇ ಆತನನ್ನ ವಿಷದ ಬಾಟ್ಲಿಯನ್ನ ಕಿತ್ಕೊಂಡ್ರು. ಇದೇ ಸ್ಥಳದಲ್ಲಿ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿ ಅಂದ್ರೆ ಮನನೊಂದು ವಿಷದ ಬಾಟ್ಲನ್ನ ಕೈಯಲ್ಲಿ ಹಿಡಿದು ಸೇವಿಸಲಿಕ್ಕೆ ಯತ್ನಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಕೈಯಲ್ಲಿನ ವಿಷದ ಬಾಟ್ಲನ್ನ ಕಿತ್ಕೊಂಡು ಆತನನ್ನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ನೋಡಿ, ಈಗಾಗಲೇ ವಿಷದ ಬಾಟ್ಲಿಯ ಮುಚ್ಚಳ ಕೂಡ ಇಲ್ಲೇ ಬಿದ್ದಿರುವಂತದ್ದು ವಿಧಾನಸೌಧದ ಬಾಗಿಲಲ್ಲಿ. ಅಂದ್ರೆ ನನಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ದಿನನಿತ್ಯ ಪ್ರತಿನಿತ್ಯ ಪೊಲೀಸರು ಹಾಗೂ 2-3 ಜೀಪ್ ಬರ್ತದೆ. ಸೊ 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದು ನನಗ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು ಆರೋಪ ಮೇಲೆ ಮನನೊಂದು ಇವತ್ತು ವಿಧಾನಸೌಧದ ಬಾಗಿಲಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಕೂಡಲೇ ಆತನನ್ನ ಪೊಲೀಸರು ವಿಷದ ಬಾಟ್ಲಿ ಕಿತ್ತು ಆತನನ್ನ ಚಿಕಿತ್ಸೆ ಕೊಡಿಸಲು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ವಿಧಾನಸೌಧದ ಮುಂಭಾಗ ಇವತ್ತು ವೈದ್ಯನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಕಾರಣ ಈ ವೈದ್ಯ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರಂತೆ. ಈ ಮಾಹಿತಿ ನೀಡಿದ್ದಕ್ಕೇನೆ ಸೋಲ್ದೇವನಹಳ್ಳಿ ಪೊಲೀಸರು ಈತನಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಈ ವೈದ್ಯರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಸೊ ಇವರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅಂದ್ರೆ ಸೂಲದೇವನಹಳ್ಳಿಯ ಪೊಲೀಸರು ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಒಬ್ಬ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿಯನ್ನು ವಿಧಾನಸೌಧದ ಬಾಗಿಲಲ್ಲಿ ವಿಷವನ್ನ ಸೇವಿಸಿರುವಂತದ್ದು. ವಿಧಾನಸೌಧದ ಬಾಗಿಲಲ್ಲಿ ಇವತ್ತು ವಿಷವನ್ನ ಸೇವಿಸಲಿಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ರು. ಸೊ ಈ ವೇಳೆ ಪೊಲೀಸರು ಕೂಡಲೇ ಆತನನ್ನ ವಿಷದ ಬಾಟ್ಲಿಯನ್ನ ಕಿತ್ಕೊಂಡ್ರು. ಇದೇ ಸ್ಥಳದಲ್ಲಿ ನಾಗೇಂದ್ರಪ್ಪ ಎನ್ನುವಂತ ವ್ಯಕ್ತಿ ಅಂದ್ರೆ ಮನನೊಂದು ವಿಷದ ಬಾಟ್ಲನ್ನ ಕೈಯಲ್ಲಿ ಹಿಡಿದು ಸೇವಿಸಲಿಕ್ಕೆ ಯತ್ನಿಸ್ತಾನೆ. ಕೂಡಲೇ ಪೊಲೀಸರು ಆತನನ್ನ ಕೈಯಲ್ಲಿನ ವಿಷದ ಬಾಟ್ಲನ್ನ ಕಿತ್ಕೊಂಡು ಆತನನ್ನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ತಾರೆ. ನೋಡಿ, ಈಗಾಗಲೇ ವಿಷದ ಬಾಟ್ಲಿಯ ಮುಚ್ಚಳ ಕೂಡ ಇಲ್ಲೇ ಬಿದ್ದಿರುವಂತದ್ದು ವಿಧಾನಸೌಧದ ಬಾಗಿಲಲ್ಲಿ. ಅಂದ್ರೆ ನನಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ದಿನನಿತ್ಯ ಪ್ರತಿನಿತ್ಯ ಪೊಲೀಸರು ಹಾಗೂ 2-3 ಜೀಪ್ ಬರ್ತದೆ. ಸೊ 20ಕ್ಕೂ ಹೆಚ್ಚು ಜನ ಪೊಲೀಸರು ಬಂದು ನನಗ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು ಆರೋಪ ಮೇಲೆ ಮನನೊಂದು ಇವತ್ತು ವಿಧಾನಸೌಧದ ಬಾಗಿಲಲ್ಲಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಕೂಡಲೇ ಆತನನ್ನ ಪೊಲೀಸರು ವಿಷದ ಬಾಟ್ಲಿ ಕಿತ್ತು ಆತನನ್ನ ಚಿಕಿತ್ಸೆ ಕೊಡಿಸಲು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.